ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿನುತಾ. ನಾನು ಈ ಚಾನಲ್ನ ಓಪನ್ ಮಾಡಿರ್ತಕ್ಕಂಥ ಉದ್ದೇಶ ಕೆಲವೊಂದು ವಿಷಯಗಳನ್ನ ನಾನು ತಿಳ್ಕೊಂಡು ಓದಿ ಕೇಳಿ ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಕೆಲವು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು, ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಚಾನಲ್ನ ಓಪನ್ ಮಾಡಿದ್ದೀನಿ. ಗೊತ್ತಿಲ್ಲ ಇದೆಲ್ಲ ಎಷ್ಟು ಜನಕ್ಕೆ ಉಪಯೋಗ ಆಗಬಹುದು, ಕೆಲವು ಜನಕ್ಕೆ, ಅಥವಾ ನನಗೆ ಮುಂದೊಂದು ದಿನ ನಾನು ಮಾತಾಡಿರೋಂಥ ವಿಷಯಗಳು ನನ್ನ ಪ್ರಶ್ನೆಗಳಿಗೆ ಉತ್ತರಗಳಾಗಿ ಮುಂದೊಂದು ದಿನ ನಾನೇ ಉತ್ತರಗಳನ್ನ ಹುಡುಕ್ತಾ ಇದ್ದಾಗ ಇದು ಸಿಗಬಹುದು, ಇದು ನನಗೆ ಸಮಾಧಾನ ತರಬಹುದು, ಇದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಚಾನಲ್ನ ಓಪನ್ ಮಾಡಿರೋದು. ಸೊ ಕೆಲವರು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೋತಾ ಹೋಗ್ತೀನಿ, ಮಾತಾಡ್ತಾ ಹೋಗ್ತೀನಿ ಈ ನನ್ನ ಚಾನಲ್ನಲ್ಲಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿರೋ ವಿಷಯ ಕರ್ಮ. ಹೊಸದೇನಲ್ಲ, ನಿಮಗೆಲ್ಲ ಗೊತ್ತಿರೋದೆ. ಕರ್ಮ ಅಂದರೆ ಏನು ಅನ್ನೋದನ್ನು ನೀವು ಓದಿ ಕೇಳಿ ಖಂಡಿತವಾಗ್ಲೂ ತಿಳ್ಕೊಂಡಿರ್ತೀರ. ಆದರೆ ನಾನು ಓದಿ ಕೇಳಿ ನನ್ನ ಅನುಭವಕ್ಕೆ ಬಂದಿರೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ನನ್ನ ಪರ್ಸ್ಪೆಕ್ಟಿವ್ ಅಥವಾ ನನ್ನ ಅನುಭವಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಕರ್ಮ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಸಿಂಪಲ್ ಟರ್ಮಲ್ಲಿ ಹೇಳಬೇಕು ಅಂದರೆ ಕರ್ಮ ಅಂದರೆ ನಾವು ಮಾಡೋ ಕೆಲಸ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕರ್ಮ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕರ್ಮ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಖಂಡಿತವಾಗ್ಲೂ ಹೌದು, ಕರ್ಮ ಅಂದರೆ ನಾವು ಮಾಡೋ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲದೂ ಸೇರಿ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅನ್ನೋದು ಹಾಗೆ ಆಗುತ್ತೆ. ಹಾಗಾದರೆ ಈ ಕರ್ಮ ಹುಟ್ಟೋದು ನಾವು ಮಾಡೋ ಕೆಲಸದಿಂದನೂ? ಹೌದು. ಆದರೆ ಅದರ ಮೂಲ ಕೆಲಸನೇನ? ಅಲ್ಲ. ಕರ್ಮದ ಮೂಲ ಮಾಡೋ ಕೆಲಸ ಅಷ್ಟೇ ಅಲ್ಲ, ಕರ್ಮದ ಮೂಲ ಹುಟ್ಟೋದು ನಮ್ಮ ಆಲೋಚನೆಗಳಿಂದ. ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅಲ್ಲಿಂದ ಕರ್ಮ ಸ್ಟಾರ್ಟ್ ಆಗುತ್ತೆ. ನೀವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆ ಕರ್ಮ ಸ್ಟಾರ್ಟ್ ಆಗುತ್ತೆ, ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಕೆಟ್ಟ ಕರ್ಮಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ಯೋಚನೆಗಳ ಮುಖಾಂತರನೇ ನಾವು ನಮ್ಮ ಕರ್ಮನ ಪ್ರಾರಂಭಿಸ್ತೀವಿ. ಕರ್ಮ ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಫೇಟ್ ಅಂತಲೂ ಅನ್ಬಹುದು, ಹಣೆ ಬರಹ. ಕೆಲವರು ಈ ಜಾತಕ, ಅಸ್ಟ್ರಾಲಜಿ, ಹಣೆ ಬರಹ ಇದನ್ನೆಲ್ಲ ನಂಬಲ್ಲ. ಇನ್ನು ಕೆಲವರು ನಂಬ್ತಾರೆ. ಸೊ ಅಂಥವ್ರಿಗೆ ಹೇಳಬೇಕು ಅಂತಂದರೆ, ನಾವು ಹುಟ್ಟಿದ ಮೇಲೆ ಒಂದು ಜಾತಕ ಅಂತ ಬಂದೇ ಬರುತ್ತೆ. ಜಾತಕ ಇದೆ ಅಂತ ಅಂದರೆ ಅದು ಎಲ್ಲಿಂದ ಬಂದಿರುತ್ತೆ? ಸೊ ನಮ್ಮ ಹಿಂದಿನ ಜನ್ಮದ ಕರ್ಮಗಳಿಂದ ಬಂದಿರುತ್ತೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೇರಿ ನಾವು ಹುಟ್ಟಿದಾಗ ಒಂದು ಜಾತಕ ಅಂತ ಬಂದಿರುತ್ತೆ. ನಾವೇನಾದರೂ ಮುಂದೆ ಅಸ್ಟ್ರಾಲಜರ್ ಹತ್ರ ಹೋಗಿ ನಮಗೆ ಒಳ್ಳೆ ಟೈಮ್ ಇದೆಯಾ ಕೆಟ್ಟ ಟೈಮ್ ಇದೆಯಾ ಅಥವಾ ಏನಾಗುತ್ತೆ ಆಗಲ್ಲ ನಮ್ಮ ಜೀವನದಲ್ಲಿ ತಿಳ್ಕೊಬೇಕು ಅಂದರೆ ಆ ಜಾತಕದ ಮುಖಾಂತರನೇ ನಾವು ತಿಳ್ಕೊತೀವಿ. ಈ ಜಾತಕ ಇದೆ ಅಂತ ಅಂದಮೇಲೆ ಹಿಂದಿನ ಜನ್ಮ ಇದೆ ಅಂತಾಯಿತು. ಸೊ ಕರ್ಮಗಳು ಇದೆ ಅಂತಾಯಿತು. ಈಗ ನಾನೇನಾದರೂ ನಿಮಗೆ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಹೇಳ್ಬೋದು 10 ವರ್ಷ, 15 ವರ್ಷ, 30, 40, 60 ಹೀಗೆ. ಅದು ನಿಮ್ಮ ಆಯಸ್ಸು, ನಿಮ್ಮ ಫಿಸಿಕಲ್ ಬಾಡಿಗೆ ಆಗಿರ್ತಕ್ಕಂಥ ಆಯಸ್ಸು. ಹಾಗಾದರೆ ನಾನೇನಾದರೂ ನಿಮ್ಮ ಆತ್ಮದ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ನಮಗೆಲ್ರಿಗೂ ಉತ್ತರ ಇದೆಯಾ? ಈ ನಮ್ಮ ಆತ್ಮ ಎಷ್ಟು ಜನ್ಮಗಳನ್ನು ದಾಟ್ಕೊಂಡು ಬಂದಿದೆ, ಇದು ನಮ್ಮ ಎಷ್ಟನೇ ಜನ್ಮ, ನಾವು ಎಷ್ಟು ಜನ್ಮದ ಕರ್ಮಗಳನ್ನ ಹೊತ್ಕೊಂಡು ಬಂದಿದ್ದೀವಿ, ಈ ಜನ್ಮಕ್ಕೆ ಅನುಭವಿಸೋದಕ್ಕೆ ಸಿದ್ಧವಾಗಿ ಬಂದಿದ್ದೀವಿ ಅಂತ, ಅಥವಾ ನಮ್ಮ ಆತ್ಮದ ಆಯಸ್ಸು ಎಷ್ಟು ಅಂತ ಖಂಡಿತವಾಗಿ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ನಮ್ಮ ಆತ್ಮದ ಆಯಸ್ಸು ಎಷ್ಟು, ನಮ್ಮ ಸೋಲ್ಗೆ ನಾವು ಎಷ್ಟು ಹಳೆಯ ಸೋಲ್ಗಳು ಅಥವಾ ಎಷ್ಟು ಜನ್ಮಗಳನ್ನ ದಾಟಿ ಬಂದಿದ್ದೀವಿ, ಇದು ನಮ್ಮ ಎಷ್ಟನೇ ಜನ್ಮ, ಖಂಡಿತವಾಗಿಯೂ ಇದು ಯಾವುದೂ ನಮಗೆ ಗೊತ್ತಿರಲ್ಲ. ಸೊ ನಾವು ಅಷ್ಟು ಜನ್ಮಗಳ ಕರ್ಮಗಳನ್ನ ಹೊತ್ಕೊಂಡೇ ಬಂದಿರ್ತೀವಿ. ಅದನ್ನು ಹಣೆ ಬರ, ಫೇಟ್ ಅಂತಲೂ ಕರಿಬೋದು. ಈ ಜನ್ಮದಲ್ಲಿ ಕೆಲವು ಕರ್ಮಗಳನ್ನ ಅನುಭವಿಸ್ತೀವಿ, ಇನ್ನು ಕೆಲವು ಕರ್ಮಗಳು ಹೀಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಹೋಗುತ್ತೆ. ಸೊ ಅದೆಲ್ಲದ್ರ ಬಗ್ಗೆನೂ ನಾನು ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ಮಾತಾಡ್ತೀನಿ. ಸೊ ಈ ಕರ್ಮ ಅಂತ ಅಂದರೆ ಒಳ್ಳೆಯದು ಕೆಟ್ಟದ್ದು ಅನುಭವಿಸೋದು ಬಂದಿದ್ದೀವಿ, ಇದೆಲ್ಲ ಒಂದು ಕಡೆ. ಈಗ ನಮ್ಮ ಜಾತಕ ರೆಡಿ ಆಗುತ್ತೆ ಅಂತಂದರೆ, ಅಥವಾ ನಾವು ಹುಟ್ಟಿದಾಗ ಒಂದು ಜಾತಕ ಬರುತ್ತೆ ಅಂತ ಅಂದರೆ, ಈಗ ಅದು ಹೇಗಿರುತ್ತೆ? ಪ್ಲಾನೆಟ್ಸ್ ನೋಡಿನೇ ಹೇಳ್ತಾರೆ. ನಿಮಗೆ ಗುರು ಇಲ್ಲಿದ್ದಾನೆ, ಶನಿ ಅಲ್ಲಿದ್ದಾನೆ, ರಾಹು ಈ ಥರ ಪ್ರಾಬ್ಲಮಲ್ಲಿದ್ದಾನೆ, ಕೇತು ಒಳ್ಳೇದು, ಈ ಥರದ್ದೆಲ್ಲ ಒಂದು ಪ್ಲಾನೆಟ್ಸ್ನ ನೋಡಿನೇ ನಿಮಗೆ ಒಳ್ಳೆ ಫಲ, ಕೆಟ್ಟ ಕರ್ಮ, ಒಳ್ಳೆ ಕರ್ಮ ಎಲ್ಲ ಅಂತ ಹೇಳೋದು. ಸೊ ಈ ಪ್ಲಾನೆಟ್ಸ್ಗಳು ಜಾತಕದಲ್ಲಿ ತಮಗಿಷ್ಟವಾದಂಗೆ ಬಂದುಬಿಟ್ಟು ಕೂತಿರ್ತಾವ? ಇಲ್ಲ, ನಾನು ಇವ್ನಿಗೆ ಹೋಗ್ಬಿಟ್ಟು ನಾನು 3ನೇ ಪ್ಲೇಸಿಗೆ ಕೂತ್ಕೊತೀನಿ, 4ನೇ ಪ್ಲೇಸಿಗೆ ಕೂತ್ಕೊತೀನಿ. ಶನಿ, ನಾನು ಇವ್ನಿಗೆ ಕಾಟ ಕೊಡಬೇಕು, ನಾನು ಹೋಗಿ 8ನೇ ಪ್ಲೇಸಲ್ಲಿ ಕೂತ್ಕೋತೀನಿ. ಗುರು, ನಾನು ಇವ್ನಿಗೆ ಒಳ್ಳೇದು ಮಾಡಬೇಕು, ನಾನು ಹೋಗ್ಬಿಟ್ಟು 7ನೇ ಮನೇಲಿ ಕೊಡ್ತೀನಿ. ಈಗೇನಾದರೂ ಅವುಗಳಿಗೆ ಇಷ್ಟ ಬಂದಾಗೆ ಪ್ಲಾನೆಟ್ಸ್ಗಳು ತೊಗೊಂಡು ಬಂದು ನಿಮ್ಮ ಜಾತಕದಲ್ಲಿ ಕೂತಿರುತ್ತವಾ? ಖಂಡಿತವಾಗಿಯೂ ಇಲ್ಲ.
ಅವ್ರುಗಳು ನಿಮ್ಮ ಜಾತಕದಲ್ಲಿ ಯಾವ ಮನೆನ ಯಾವ ದೃಷ್ಟಿನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂದರೆ ಅದು ಡಿಸೈಡ್ ಆಗೋದು ನೀವು ಮಾಡಿರ್ತಕ್ಕಂಥ ಕರ್ಮದ ಮೇಲೆ. ನೀವೆಷ್ಟು ಒಳ್ಳೆ ಕರ್ಮಗಳನ್ನ ಮಾಡಿದ್ದೀರಾ, ಎಷ್ಟು ಕೆಟ್ಟ ಕರ್ಮಗಳನ್ನ ಮಾಡಿರ್ತೀರ, ಅದ್ರ ಬ್ಯಾಲೆನ್ಸ್ ಶೀಟ್ ಆ ಪ್ಲಾನೆಟ್ಸ್ ಹತ್ರ ಇರುತ್ತೆ. ಸೊ ಅವರು ನಿಮ್ಮ ಜಾತಕದಲ್ಲಿ ಅವ್ರ ಪ್ಲೇಸ್ಮೆಂಟ್ನ ತೊಗೊಳಕ್ಕೆ ಮುಂಚೆ ನಿಮ್ಮ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡ್ತಾರೆ. ಸೊ ನೀವು ಎಷ್ಟು ಅಸೆಟ್ಸ್ನ ಇಟ್ಕೊಂಡಿದ್ದೀರಾ, ಎಷ್ಟು ಲಯಬಿಲಿಟೀಸ್ನ ಇಟ್ಕೊಂಡಿದ್ದೀರಾ, ನಿಮ್ಮ ಒಳ್ಳೆ ಫಲಗಳು ಅಸೆಟ್ಸಲ್ಲಿ ಎಷ್ಟು ಡೆಪಾಸಿಟ್ ಆಗಿದೆ, ಲಯಬಿಲಿಟಿ ಇವನು ಎಷ್ಟು ತೀರ್ಸಕ್ಕಿದೆ. ಸೊ ಆ ಒಂದು ಲೆಕ್ಕಾಚಾರದ ಮೇಲೆ ನಿಮ್ಮ ಜಾತಕದಲ್ಲಿ ಅವ್ರ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ನಿಮ್ಮ ಕರ್ಮಕಾರಕ ಅಂದರೆ ನಾವು ಅಸ್ಟ್ರಾಲಜಿನಲ್ಲಿ ಯಾರನ್ನು ಕರಿತೀವಿ ಹೇಳಿ? ಶನಿನ ಕರ್ಮಕಾರಕ ಅಂತ ಕರಿತೀವಿ. ನಿಮ್ಮ ಜಾತಕದಲ್ಲಿ ಶನಿ ಯಾವ ಪ್ಲೇಸಲ್ಲಿ ಇದ್ದಾನೆ ಅಂತ ನೋಡ್ಕೊಳ್ಳಿ. ಆ ಪ್ಲೇಸಲ್ಲಿ ನಿಮ್ಮ ಕರ್ಮಗಳು ಎಷ್ಟು ಒಳ್ಳೆಯದಿದೆ ಅಥವಾ ಎಷ್ಟು ಕೆಟ್ಟದಿದೆ ಅಂತ ನೀವು ಡಿಸೈಡ್ ಮಾಡ್ಕೋಬೋದು. ಸೊ ಈ ಪ್ಲಾನೆಟ್ಸ್ ಎಲ್ಲ ಬಂದು ನಿಮ್ಮ ಜಾತಕ ರೆಡಿ ಆಗೋದಕ್ಕೆ, ಅವ್ರ ಪ್ಲೇಸ್ಮೆಂಟ್ನ ತೊಗೊಳೋದಕ್ಕೆ ಮೂಲನೇ ನಿಮ್ಮ ಕರ್ಮಗಳು. ಈ ಕರ್ಮ ಅನ್ನೋದು ತುಂಬ ಒಂದು ಸಾಗರದಂಥ ವಿಷಯ. ಈ ಕರ್ಮದಲ್ಲಿ ವಿಧಗಳು ಇದೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮಿ ಕರ್ಮ, ಕ್ರಿಯಾಮನ ಕರ್ಮ, ಹೀಗೆ ಇದೆಲ್ಲದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ, ಕರ್ಮದ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಪ್ರಯತ್ನ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಂಚಿತ ಕರ್ಮ ಅಂದರೆ ಏನು, ಅದು ಎಲ್ಲಿಂದ ಬಂದಿದೆ, ಸೊ ಈ ಜನ್ಮಕ್ಕೆ ನಾವು ಸಂಚಿತ ಕರ್ಮನ ಹೇಗೆ ಪಡ್ಕೊಂಡು ಬಂದಿದ್ದೀವಿ ಅದ್ರ ಬಗ್ಗೆ ಖಂಡಿತ ಮಾತಾಡ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ನೀವು ಕಮೆಂಟ್ಸ್ ಮುಖಾಂತರ ನನ್ನೊಟ್ಟಿಗೆ ಹಂಚ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.